ಮೇಡಮ್, ಈಗ ಎಲ್ಲರಲ್ಲೂ ಇರುವಂತಹದ್ದು ಹೆಂಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಏನಾದರೂ ಮುನ್ಸೂಚನೆಗಳು ಗೊತ್ತಾಗ್ತವ? ಅಕಸ್ಮಾತ್ ನಮ್ಮಲ್ಲಿ ಆ ಫೀಲಿಂಗ್ಸ್ಗಳು ಬಂದಾಗ ನಾವು ಏನೋ ಹತ್ತಿರದ ಹಾಸ್ಪಿಟಲ್ಗೆ ಹೋಗ್ಬೋದಾ? ಸೊ ಹಾಗಾದ್ರೆ ಬರೋಕ್ಕಿಂತ ಮುಂಚೆ ಯಾವ ರೀತಿಯಾದಂಥ ಲಕ್ಷಣಗಳು ಕಾಣಿಸ್ಕೊಳ್ತವೆ? ನೋಡಿ, ಯಾರಿಗೆ ಫ್ಯಾಮಿಲಿಯಲ್ಲಿ ಅಂದರೆ ಅವ್ರ ಕುಟುಂಬದಲ್ಲಿ ಯಾರಿಗಾದರೂ ಹಾರ್ಟ್ ಅಟ್ಯಾಕ್ ಆಗಿದ್ದರೆ, ಚಿಕ್ಕ ವಯಸ್ಸಿನಲ್ಲಾಗಿದ್ದರೆ ಕುಟುಂಬದವ್ರು ಎಲ್ಲರೂ ಹೆಣ್ಣು ಗಂಡು ಅಂತಿಲ್ದೇ ಎಲ್ಲರೂ ಪರೀಕ್ಷೆ ಮಾಡಿಸ್ಕೋಬೇಕು. ಯಾರಿಗೆ ಡಯಾಬಿಟಿಸ್ ಇರುತ್ತಲ್ಲ ಅವ್ರಿಗೆ 13 ಪಟ್ಟು ಹೆಚ್ಚು ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿ, ಅಂದರೆ ಲೆಫ್ಟ್ ಮೈನ್ ಡಿಸೀಸಿಂದ ಬೇಗನೆ ಸಾಯೋದು ಇರುತ್ತೆ. ಹಾಗಾಗಿ ಡಯಾಬಿಟಿಸ್ ಇದ್ದವರು ಪ್ರತಿ ವರ್ಷ ಟೆಸ್ಟ್ ಮಾಡಿಸ್ಕೊಳ್ತಾ ಇರಬೇಕು, ಅಂದರೆ ಟ್ರೆಡ್ಮಿಲ್ ಎಕ್ಸಸೈಸ್ ಟೆಸ್ಟು ಮಾಡಿಸ್ಕೊಳ್ಬೇಕು. ಇನ್ನು ಬಿ ಪಿ ಯಾರಿಗಿರುತ್ತೋ ಅವರು ಕೂಡ ಟೆಸ್ಟ್ ಮಾಡಿಸ್ಕೋಬೇಕು. ಈ ಬಿ ಪಿ, ಡಯಾಬಿಟಿಸು ಮತ್ತು ಹೈ ಕೊಲೆಸ್ಟ್ರಾಲು ಈ ಮೂರು ಅಲ್ಲದೆ ಯಾರಿಗೆ ಒಬೇಸಿಟಿ ಅಂದರೆ ಸ್ಥೂಲಕಾಯ ಯಾರಿಗಿರುತ್ತೋ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಹೆಚ್ಚಂತ ಗೊತ್ತಾಗಿದೆ. ಈ ಸ್ಥೂಲಕಾಯಕ್ಕೆ ಮದರ್ ಆಫ್ 6 ಡೆಡ್ಲಿ ಡಿಸೀಸಸ್ ಅಂತೀವಿ. ಅದು ಯಾವುದು ಅಂತಂದರೆ ಡಯಾಬಿಟಿಸು, ಹೈ ಬ್ಲಡ್ ಪ್ರೆಷರು, ಹೈ ಕೊಲೆಸ್ಟ್ರಾಲು, ಹಾರ್ಟ್ ಅಟ್ಯಾಕು, ಕ್ಯಾನ್ಸರು ಮತ್ತು ಆಲ್ಝೈಮರ್ ಡಿಸೀಸು. ಇಷ್ಟು ಎಲ್ಲ ಬರೋಕ್ಕೂ ನಮ್ಮ ಜನರಲ್ಲಿ ಇರುವಂಥ ಒಬೇಸಿಟಿ. ಈ ಕೊರೋನಾ ಬಂದು ಹೋದ್ಮೇಲೆ 30% ಒಬೇಸಿಟಿ ಅಂದರೆ ಸ್ಥೂಲಕಾಯ ಮಕ್ಕಳಲ್ಲಿ, ಅದು ಮಹಿಳೆಯರಲ್ಲಿ ಹೆಚ್ಚಾಗಿದೆ. ಹಾಗಾಗಿ ಈಗ ಯುವಕರಲ್ಲೇ ಹೆಚ್ಚಾಗ್ತಾ ಇದೆ. ಇದರ ಜೊತೆಗೆ ಅವರು ಜಿಮ್ಮಿಗೆ ಹೋಗ್ತಾರೆ. ಜಿಮ್ಮಿಗೆ ಹೋದಾಗ ಎನರ್ಜಿ ಡ್ರಿಂಕ್ಸ್ ತೊಗೊಳ್ತಾರೆ. ಆ ಎನರ್ಜಿ ಡ್ರಿಂಕ್ಸ್ನಲ್ಲಿ ಆಲ್ಮೋಸ್ಟ್ 70 ಮಿಲಿಗ್ರಾಮ್ಸು ಕೆಫೆನ್ ಇರುತ್ತೆ. ಅದು ಕೂಡ ಕಾರ್ಡಿಯಾಕ್ ಅರೆಸ್ಟ್ಗೆ ಕಾರಣ ಆಗುತ್ತೆ. ಇದರ ಜೊತೆಗೆ ಮೊಟ್ಟೆಗಳನ್ನು ದಿನಕ್ಕೆ 4-5 ಮೊಟ್ಟೆಗಳನ್ನು ತಿಂತಾರೆ, ಅಂದರೆ ಮಸಲ್ಸ್ ಬರಲಿ ಅಂತ ಫಾರ್ಮುಲಾ ತಗೊಳ್ತಾರೆ. ಆ ಫಾರ್ಮುಲಾನಲ್ಲಿ ಬ್ಯಾಂಡ್ ಡ್ರಗ್ಸ್ ಇರುತ್ತೆ. ಹಾಗಾಗಿ ಇದು ಎಸ್ಪೆಷಲಿ ಒಂದು ಕಾಲಕ್ಕೆ ಪಂಜಾಬು ಮತ್ತು ಮಹಾರಾಷ್ಟ್ರದಲ್ಲಿ ಜಾಸ್ತಿ ಇತ್ತು, ಮುಂಬೈನಲ್ಲಿ, ಈಗ ಬೆಂಗಳೂರಲ್ಲೂ ಕೂಡ ಜಾಸ್ತಿ ಆಗ್ತಾಯಿದೆ. ಹಾಗಾಗಿ ಈ ನಾವು ಬದಲಾದ ಜೀವನ ಶೈಲಿ ಅಂದಾಗ ಈ ಜಿಮ್ಮಿಗೆ ಹೋಗೋದು ಕೂಡ ಮುಖ್ಯ ಆಗುತ್ತೆ. ಯೋಗ, ಧ್ಯಾನ, ಸೂರ್ಯ ನಮಸ್ಕಾರವನ್ನು ಬಿಟ್ಟು ಜಿಮ್ಮಿಗೆ ಹೋಗಿಬಿಟ್ಟು ಹೀರೋಗಳ ಥರ 6 ಪ್ಯಾಕ್ ಮಾಡ್ಕೋಬೇಕು ಅಂತ ಹೋದಾಗ ಅವ್ರಿಗೆ ಈ ಥರದ್ದು ತೊಂದರೆ ಆಗೋದು ಹೆಚ್ಚಾಗಿದೆ. ಹಾಗಾದರೆ ಮ್ಯಾಮ್, ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಆಗೋದೇ ಇಲ್ವಾ? ಅಥವಾ ಈಗ ನೀವು ಹೇಳಿದ್ರಲ್ಲ, ಆಹಾರ ಪದ್ಧತಿಯಲ್ಲಾಗಿರ್ಬೋದು, ಈಗ ಎಕ್ಸಸೈಸು, ವ್ಯಾಯಾಮಗಳು ಇದನ್ನು ಮಾಡಿದ್ರೆ ಮಾತ್ರ ಹೃದಯಕ್ಕೆ ಸಂಬಂಧಪಟ್ಟಂತಹ ಏನು ಹೃದಯಾಘಾತ ಇದೆಲ್ಲವನ್ನ ಕ್ಲಿಯರ್ ಮಾಡ್ಕೊಳ್ಳೋಕೆ ಸಾಧ್ಯನಾ? ಖಂಡಿತ ಕಡಿವಾಣ ಹಾಕಕ್ಕೆ ಸಾಧ್ಯ, ಹಾಕಲೇಬೇಕು. ಇದಕ್ಕೆ ಸ್ವತಃ ಮೋದಿಯವರೇ ಹೇಳಿದ್ದಾರೆ, ಈ ಪಾಮ್ ಆಯಿಲನ್ನು, ಎಣ್ಣೆ ಪದಾರ್ಥಗಳನ್ನು, ಜಿಡ್ಡು ಪದಾರ್ಥನ ಕಡಿಮೆ ಮಾಡಿ ಅಂತ ಹೇಳಿದರೆ ಮೂರ್ಖ ಜನ ಅವ್ರಿಗೆ ಬೈತಾ ಇದ್ದಾರೆ. ಈಗ ಯಾಕೆ ಅವ್ರು ಹೇಳಿದ್ದಾರೆ ಅಂತಂದರೆ, ಈ ಪಾಮ್ ಆಯಿಲು, ರಿಫೈನ್ಡ್ ಆಯಿಲ್ಗಳು ನಾವೇನು ಇಂಪೋರ್ಟ್ ಮಾಡ್ಕೊಂಡು ತಿಂತಾ ಇದ್ದೀವಲ್ಲ, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆದರೆ ನಮ್ಮ ಗಾಣದ ಎಣ್ಣೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಆದರೆ ಅವ್ರು ಹೇಳಿದ್ದನ್ನು ಅಪಾರ್ಥ ಮಾಡಿಕೊಂಡು ಅವ್ರು ಬೇಯ್ತಾ ಇರೋದು ಮೂರ್ಖತನ ಅಂತ ಹೇಳ್ಬೋದು. ಇನ್ನು ಯಾರು ವ್ಯಾಯಾಮ ಮಾಡಿಕೊಂಡು ಶ್ರಮದ ಜೀವಿಗಳಾಗಿ ಕೂತಲ್ಲೇ ಕೂತ್ಕೊಳ್ದೇನೆ ಚಟುವಟಿಕೆಗಳಿಂದ ಇದ್ದಾಗ ಒಳ್ಳೆಯದಾಗತ್ತೆ. ಹಾಗಾಗಿ ಯೋಗ, ಧ್ಯಾನ ಮಾಡಿಕೊಂಡು ಹಿತವಾಗಿ, ಮಿತವಾಗಿ ಸಸ್ಯಾಹಾರವನ್ನು ಸಮಯಕ್ಕೆ ಸರಿಯಾಗಿ ತಗೊಂಡಿದ್ದೆ ಆದರೆ ಹಾರ್ಟ್ ಅಟ್ಯಾಕು ಬರೋದಿಲ್ಲ. ಸೊ ಈಗ ನನಗೆ 76 ವರ್ಷ, ನನ್ನ ಬಿ ಪಿ 100/70. ಬೆಳಗ್ಗೆ ವಾಕಿಂಗ್ ಹೋದಾಗ ಬ್ಲಡ್ ಶುಗರ್ ಮಾಡಿಸ್ಕೊಂಡೆ 114. ಯಾಕೆ? ನೀವು ನಿಯಮಿತವಾಗಿ ಒಂದು ಒಳ್ಳೆಯ ಶಿಸ್ತಿನ ಜೀವನವನ್ನು ನಡೆಸಿದರೆ ನೀವು ಚಟುವಟಿಕೆಯಿಂದ ಇನ್ನೂ ಉತ್ತಮವಾಗಿ ಸಮಾಜಮುಖಿಗಳಾಗಿ ಬದುಕಬಹುದು. ಆದರೆ ಮಜಾ ಮಾಡ್ತೀನಿ ಅಂತಂದರೆ ಸಗಣಿ ಹುಳುಗಳ ಥರ ಇರ್ತಾರೆ, ಸಾಯ್ತಾರೆ. ಸೊ ಅದಕ್ಕೆ ಆ ಸಾಯೋಕ್ಕೆ ಕಾರಣ ಅವ್ರು ಮಾಡ್ತಾ ಇರೋ ದುಶ್ಚಟಗಳು, ದುರಭ್ಯಾಸಗಳು ಅಂತ ಜನರು ಅರ್ಥ ಮಾಡ್ಕೊಳ್ಬೇಕು.